ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ತರ್ಕಶಾಸ್ತ್ರ ವಿಷಯದ 2ನೇ ಅಧ್ಯಾಯವನ್ನು ಈ ದಿನ ನಿಮಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲನೇ ಅಧ್ಯಾಯದಲ್ಲಿ ನೀವು ವಿಗಮನದ ಸ್ವರೂಪ, ವಿಗಮನದ ವಿಧಗಳು, ಯಥಾರ್ಥ ವಿಗಮನ, ಅಯಥಾರ್ಥ ವಿಗಮನ ಮತ್ತು ನಿಗಮನ ವಿಗಮನಗಳಿರುವ ವ್ಯತ್ಯಾಸಗಳು ಇವುಗಳನ್ನೆಲ್ಲ ನೀವು ಅಧ್ಯಯನ ಮಾಡಿದ್ದೀರಿ. ಈ ದಿನ ನಿಮಗೆ ವಿಗಮನದ ಗೃಹೀತ ತತ್ವಗಳು, ವಿಗಮನದ ಗೃಹೀತ ತತ್ವಗಳು ಅಥವಾ ವಿಗಮನದ ಆಧಾರ ತತ್ವಗಳು ಅಥವಾ ವಿಗಮನದ ರೂಪಾತ್ಮಕ ಆಧಾರಗಳು ಅಂದರೆ ಏನು ಅಂತ ಹೇಳಿ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ಇಲ್ಲಿ ವಿಗಮನ ಅನುಗಮನ ಎರಡು ಒಂದೇ. ವಿಗಮನ ಅಂದ್ರೆ ಒಂದೇ, ಅನುಗಮನ ಅಂದ್ರೆ ಒಂದು. ಅನುಗಮನದ ರೂಪಾತ್ಮಕ ಆಧಾರಗಳು ಅಥವಾ ವಿಗಮನದ ಗೃಹೀತ ತತ್ವಗಳು ಅಂತ ಹೇಳ್ತಾರೆ. ವಿಗಮನದ ಗೃಹೀತ ತತ್ವಗಳು ಅಂದ್ರೆ ಏನು? ಹಾಗಾದರೆ ಗೃಹೀತ ತತ್ವ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಮೊದಲು ವಿಗಮನ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಅನುಭವದಲ್ಲಿ ಕಾಣಸಿಗುವ ಹಲವು ವಿಶಿಷ್ಟ ನಿದರ್ಶನ ಅಥವಾ ಘಟನೆಗಳಿಂದ ಸಾಮಾನ್ಯ ತತ್ವವನ್ನು ಊಹಿಸುವುದು ವಿಗಮನ. ವಿಗಮನ ಎಂದರೇನು? ನೀವು ಹಿಂದಿನ ತರಗತಿಯಲ್ಲಿ ಆಗಲೇ ಗಮನಿಸಿದ್ದೀರಾ. ಮತ್ತೊಮ್ಮೆ ನೆನಪು ಮಾಡೋದಾದರೆ, ನಮ್ಮ ಅನುಭವ ಕ್ಷೇತ್ರದಲ್ಲಿನ ವಿಶಿಷ್ಟ ಪ್ರತ್ಯೇಕ ಸಂಗತಿಗಳನ್ನು ಅವಲೋಕಿಸಿ ನಿಸರ್ಗದ ಏಕಪ್ರಕಾರ ನಿಯಮ ಮತ್ತು ಕಾರ್ಯಕಾರಣ ನಿಯಮಗಳಿಗೆ ಅನುಗುಣವಾಗಿ ಒಂದು ನಿಜವಾದ ಸಾಮಾನ್ಯ ತರ್ಕವಾಕ್ಯವನ್ನು ತಲುಪುವ ಕ್ರಿಯೆಯನ್ನು ವಿಗಮನ ಎನ್ನುತ್ತೇವೆ. ಅಂದರೆ ಇಲ್ಲಿ ವಿಗಮನ ನಮ್ಮ ಅನುಭವದಲ್ಲಿ ಕಾಣಸಿಗುವ ಘಟನೆಗಳು ಈ ವಿಶಿಷ್ಟ ಪ್ರತ್ಯೇಕ ನಿದರ್ಶನಗಳಿಂದ ಪ್ರಾರಂಭಗೊಂಡು ಒಂದು ಸಾಮಾನ್ಯ ತರ್ಕವನ್ನು ಊಹಿಸುತ್ತೆ. ಒಂದು ಸಾಮಾನ್ಯ ತತ್ವವನ್ನು, ಯೂನಿವರ್ಸಲ್ ಪ್ರಪೋಸಿಷನ್ ಅನ್ನು, ಎಲ್ಲರಿಗೂ ಅನ್ವಯವಾಗುವ ತತ್ವವನ್ನು ನಾವು ವಿಗಮನ ಅಂತ ಹೇಳ್ತೀವಿ. ಈ ವಿಗಮನ ತರ್ಕ ಏನು ಮಾಡುತ್ತೆ? ಹಲವು ತತ್ವಗಳನ್ನು, ಅಂದರೆ ತನ್ನ ಅಧ್ಯಯನವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ವಿಗಮನ ತರ್ಕವು ಹಲವು ತತ್ವಗಳನ್ನು ಪೂರ್ವ ಪೀಠಿಕೆಯಾಗಿಯೇ ಪ್ರಶ್ನಿಸದೆ ಒಪ್ಪಿಕೊಂಡು ಅವುಗಳ ಆಧಾರದ ಮೇಲೆ ತನ್ನ ಕಾರ್ಯದಲ್ಲಿ ನಿರತವಾಗುತ್ತದೆ. ವಿಗಮನ ತತ್ವವು ಹಲವು ತತ್ವಗಳನ್ನು ಪೂರ್ವ ಪೀಠಿಕೆ ಅಂದರೆ ಮೊದಲೇ ಅದು ತನ್ನ ಅಧ್ಯಯನ ಕಾರ್ಯವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲೇ ಇಲ್ಲಿ ಕೆಲವು ತತ್ವಗಳನ್ನು ಪ್ರಶ್ನಿಸದೆ ಕೆಲವು ತತ್ವಗಳನ್ನು ಒಪ್ಪಿಕೊಂಡು ಅವುಗಳ ಆಧಾರದ ಮೇಲೆ ಕಾರ್ಯನಿರತವಾಗುತ್ತದೆ. ಹೀಗೆ ಪ್ರಶ್ನಿಸದೇ ಪೂರ್ವ ಪೀಠಿಕೆಯಾಗಿಯೇ ಒಪ್ಪಿಕೊಂಡಂತಹ ತತ್ವಗಳನ್ನೇ ಗೃಹೀತ ತತ್ವಗಳು, ಗ್ರಹಿಸಲ್ಪಟ್ಟ ತತ್ವಗಳು, ಅನುಮೋದಿಸಲ್ಪಟ್ಟ ತತ್ವಗಳು, ಒಪ್ಪಿಕೊಂಡ ತತ್ವಗಳನ್ನು ನಾವು ಗೃಹೀತ ತತ್ವಗಳು, ವಿಗಮನದ ಗೃಹೀತ ತತ್ವಗಳು ಎನ್ನುತ್ತೇವೆ. ಇನ್ನೊಂದು ಸರಿ ಮಕ್ಕಳೇ, ಗೃಹೀತ ತತ್ವ ಎಂದರೇನು? 1 ಅಥವಾ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಗೃಹೀತ ತತ್ವ ಎಂದರೆ ವಿಗಮನ ತತ್ವವು ಹಲವು ತತ್ವಗಳನ್ನು ಪೂರ್ವ ಪೀಠಿಕೆಯಾಗಿಯೇ ಪ್ರಶ್ನಿಸದೆ ಒಪ್ಪಿಕೊಂಡು ಅವುಗಳ ಆಧಾರದ ಮೇಲೆ ಕಾರ್ಯನಿರತವಾಗುತ್ತದೆ. ಹೀಗೆ ಪ್ರಶ್ನಿಸದೆ ಒಪ್ಪಿಕೊಂಡ ಪೂರ್ವ ಪೀಠಿಕಾ ತತ್ವಗಳನ್ನೇ ಗೃಹೀತ ತತ್ವಗಳು ಎಂದು ಕರೆಯುತ್ತಾರೆ. ವಿಗಮನ ತರ್ಕವು ಹಲವು ತತ್ವಗಳನ್ನು ಪೂರ್ವ ಪೀಠಿಕೆಯಾಗಿಯೇ ಅಂದರೆ ಮೊದಲೇ ತನ್ನ ಅಧ್ಯಯನ ಕಾರ್ಯ ಪ್ರಾರಂಭ ಆಗೋದಕ್ಕೆ ಮೊದಲೇ ಒಪ್ಪಿಕೊಂಡು ಅವುಗಳ ಆಧಾರದ ಮೇಲೆ ತನ್ನ ಕಾರ್ಯದಲ್ಲಿ ನಿರತವಾಗುತ್ತದೆ. ಇಂತಹ ಪೂರ್ವ ಪೀಠಿಕಾ ತತ್ವಗಳನ್ನೇ ನಾವು ವಿಗಮನದ ಗೃಹೀತ ತತ್ವಗಳು ಎಂದು ಕರೆಯುತ್ತೇವೆ. ಇಲ್ಲಿ ಯಾವುದೇ ಶಾಸ್ತ್ರದ ಅಧ್ಯಯನಕ್ಕೆ ನಾವೇನು ಮಾಡ್ತೀವಿ? ಈ ಒಂದು ಆಧಾರ ತತ್ವ, ಗೃಹೀತ ತತ್ವ ಅಂತ ಇರಲೇಬೇಕು ಅಂತ ಹೇಳ್ತೀವಿ. ಉದಾಹರಣೆ, ಪ್ರಾಣಿಶಾಸ್ತ್ರಕ್ಕೆ ಬಂದರೆ ಈ ಪ್ರಾಣಿಗಳ ಜೀವ
ಅಥವಾ ಅವುಗಳ ಹುಟ್ಟು, ಅವುಗಳ ಬೆಳವಣಿಗೆ, ಅವುಗಳ ವಿಕಾಸವನ್ನು ಆಧಾರವಾಗಿ ಇಟ್ಕೊಳ್ತೀವಿ. ಅಥವಾ ಸಮಾಜಶಾಸ್ತ್ರಕ್ಕೆ ಬಂದರೆ ಸಮಾಜ ಅಂದರೆ ಏನು, ಆ ಸಮಾಜದ ವಿಧಗಳು ಯಾವ್ಯಾವುದು, ಹೀಗೆ ಸಮಾಜಶಾಸ್ತ್ರಕ್ಕೆ ಸಮಾಜವೇ ಆಧಾರವಾಗಿರುತ್ತೆ. ಹೀಗೆ ಈ ವಿಗಮನಕ್ಕೆ ಸಹ ಆಧಾರವಾದ ತತ್ವಗಳನ್ನು ನಾವು ವಿಗಮನದ ಗೃಹೀತ ತತ್ವಗಳು ಅಂತ ಹೇಳ್ತೇವೆ. ಅಂದರೆ ಇಲ್ಲಿ ವಿಗಮನವು ಆಲೋಚನೆಗೆ ಅಥವಾ ವಿಚಾರಕ್ಕೆ ವಾಸ್ತವಿಕತೆಯನ್ನ ಒದಗಿಸಿಕೊಡುವ, ವಾಸ್ತವಿಕತೆಯನ್ನ ವಿಗಮನ ಏನು ಮಾಡುತ್ತೆ, ನಮ್ಮ ಆಲೋಚನೆಗಳಿಗೆ, ನಮ್ಮ ವಿಚಾರಕ್ಕೆ ವಾಸ್ತವಿಕತೆಯನ್ನ ಕಲ್ಪಿಸಿಕೊಡುವ. ಅಂದರೆ ಪ್ರಪಂಚದ ಅಸ್ತಿತ್ವವನ್ನು, ಅದರ ಹಿನ್ನೆಲೆಯನ್ನು, ಅದರ ಹಿನ್ನೆಲೆಯಲ್ಲಿ ಯಾವ ನಿಯಮ ಇದೆ, ನಿಯಮವನ್ನು ಗೃಹೀತವಾಗಿಯೇ ಒಪ್ಪಿಕೊಂಡು ಅವುಗಳ ಆಧಾರದ ಮೇಲೆ ಕಾರ್ಯನಿರತವಾಗುತ್ತದೆ. ಹೀಗೆ ಅಂದರೆ ವಿಗಮನಕರ್ತ ವಿಚಾರಕ್ಕೆ, ಆಲೋಚನೆಗೆ ವಾಸ್ತವಿಕತೆಯನ್ನು ಕಲ್ಪಿಸಿಕೊಡಲಿಕ್ಕೆ, ಅಂದರೆ ಪ್ರಪಂಚದ ಅಸ್ತಿತ್ವವನ್ನು, ಅದರ ಹಿನ್ನೆಲೆಯನ್ನು, ಅದರ ಹಿನ್ನೆಲೆಯ ನಿಯಮವನ್ನು ಗೃಹೀತವಾಗಿಯೇ ಒಪ್ಪಿಕೊಂಡ ತತ್ವಗಳೆಂದರೆ ಈ ಗೃಹೀತ ತತ್ವಗಳು. ಆ ಗೃಹೀತ ತತ್ವಗಳು ಇಲ್ಲಿ ಸಮಾಜಶಾಸ್ತ್ರಕ್ಕೆ ಸಮಾಜ ಆಧಾರ ಅಂತ ಹೇಳಿದೆ, ಹಾಗೆಯೇ ಪ್ರಾಣಿಶಾಸ್ತ್ರಕ್ಕೆ ಪ್ರಾಣಿಯ ಜೀವ ಅಥವಾ ಅದರ ಹುಟ್ಟು ಬೆಳವಣಿಗೆ ಆಧಾರ ಹೇಗೋ ಹಾಗೆ ಇಲ್ಲಿ ವಿಗಮನಕ್ಕೆ ನಮ್ಮ ಪ್ರಪಂಚದ ವಾಸ್ತವಿಕ ಅಂದರೆ ಪ್ರಪಂಚದ ಅಸ್ತಿತ್ವದ ಒಂದು ನಿಯಮಗಳು ಕಾರಣ, ಆಧಾರ ಅಂತ ಹೇಳ್ತಾರೆ. ಇಲ್ಲಿ ವಿಗಮನದ ಗೃಹೀತ ತತ್ವಗಳು ಯಾವುವು ಅಂತ ಹೇಳಿದರೆ ಮೊದಲನೇದು ವಿಗಮನದ ಗೃಹೀತ ತತ್ವಗಳು ಎರಡು ವಿಧ ಅಥವಾ ವಿಗಮನದ ರೂಪಾತ್ಮಕ ಆಧಾರಗಳು. ವಿಗಮನದ ಗೃಹೀತ ತತ್ವಗಳು ಯಾವುವು ಅಂತ ಹೇಳಿದರೆ ಮೊದಲನೇದು ನಿಸರ್ಗದ ಏಕತಾ ನಿಯಮ ಅಥವಾ ಪ್ರಕೃತಿಯ ಐಕ್ಯತಾ ನಿಯಮ ಅಂತ, ಯೂನಿಫಾರ್ಮಿಟಿ ಆಫ್ ನೇಚರ್ ಅಂತ ಕರೀತಾರೆ. ಪ್ರಕೃತಿಯ ಏಕತಾ ನಿಯಮ ಅಥವಾ ನಿಸರ್ಗದ ಏಕಪ್ರಕಾರ ನಿಯಮ ಅಂತ ಸಹ ಕರೀತಾರೆ. ನಿಸರ್ಗದ ಏಕಪ್ರಕಾರ ನಿಯಮ ಅಂತ ಹೇಳಿ ಕರೀತಾರೆ. ಎರಡನೇದು ಏನಪ್ಪ ಅಂದರೆ ಕಾರ್ಯಕಾರಣ ನಿಯಮ. ನಿಮಗೆ ಮೊದಲು ನಿಸರ್ಗದ ಏಕತಾ ನಿಯಮ ಅಂದ್ರೆ ಏನು ಅಂತೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಯೂನಿಫಾರ್ಮಿಟಿ ಆಫ್ ನೇಚರ್, ನಿಸರ್ಗದ ಏಕಪ್ರಕಾರ ನಿಯಮ ಅಥವಾ ಪ್ರಕೃತಿಯ ಏಕತಾ ನಿಯಮ ಅಂತ ಹೇಳಿ ಕರೀತಾರೆ. ದ ಲಾ ಆಫ್ ಯೂನಿಫಾರ್ಮಿಟಿ ಆಫ್ ನೇಚರ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪ್ರಕೃತಿಯಲ್ಲಿ ಏನು ನಿಸರ್ಗದ ಏಕಪ್ರಕಾರ ನಿಯಮ ಅಂದರೆ ಪ್ರಕೃತಿಯಲ್ಲಿ ಒಂದು ಏಕಸೂತ್ರತೆ ಇರುವುದನ್ನು ನಾವು ಕಾಣ್ತೇವೆ. ಪ್ರಕೃತಿಯಲ್ಲಿ ಯಾವಾಗಲೂ ಒಂದು ಕ್ರಮಬದ್ಧತೆ, ಸುಸಂಬದ್ಧತೆ, ಏಕಪ್ರಕಾರತೆಯನ್ನ ನಾವು ಕಾಣ್ತೇವೆ ಹೊರತು ಇಲ್ಲಿ ಅಂದರೆ ಪ್ರಕೃತಿ ಸದೃಶ್ಯ ಪರಿಸ್ಥಿತಿಗಳಲ್ಲಿ ಸದೃಶ್ಯತೆರನಾಗಿಯೇ ವರ್ತಿಸುತ್ತದೆ. ಪ್ರಕೃತಿಯ ಏಕತಾ ನಿಯಮ ಎಂದರೆ ನಿಸರ್ಗದಲ್ಲಿ ಒಂದು ಏಕಸೂತ್ರತೆಯನ್ನ, ಒಂದು ಕ್ರಮಬದ್ಧತೆಯನ್ನ, ಒಂದು ಸಾಂಗತ್ಯವನ್ನ, ಸುಸಂಬದ್ಧತೆಯನ್ನ ನಾವು ಕಾಣ್ತೇವೆ. ಪ್ರಕೃತಿಯಲ್ಲಿ ಸದೃಶ್ಯ ಪರಿಸ್ಥಿತಿಗಳಲ್ಲಿ ಸದೃಶ್ಯತರನಾಗಿಯೇ ವರ್ತಿಸುತ್ತದೆ. ಉದಾಹರಣೆಗೆ ಭೂಮಿ ತನ್ನ ಅಕ್ಷದ ಮೇಲೆ ಮತ್ತು ಸೂರ್ಯನ ಸುತ್ತ ಸುತ್ತುವುದರಲ್ಲಿ ಯಾವತ್ತೂ ವ್ಯತ್ಯಾಸವನ್ನ ಹೊಂದಿಯೇ ಇಲ್ಲ. ನಾವು ಪ್ರಕೃತಿಯಲ್ಲಿ ಕಂಡೇ ಇಲ್ಲ. ಏನು ಪ್ರಕೃತಿಯ ಏಕತಾ ನಿಯಮ ಅಂದರೆ ಪ್ರಕೃತಿಯಲ್ಲಿ ಯಾವಾಗಲೂ ನಾವು ಒಂದು ಏಕಸೂತ್ರತೆ ಇರುವುದನ್ನ, ಒಂದು ನಿಯಮಬದ್ಧತೆ ಇರುವುದನ್ನ ಅಥವಾ ಕ್ರಮಬದ್ಧತೆಯನ್ನ ನಾವು ಕಾಣ್ತೀವಿ ಹೊರತು ಪ್ರಕೃತಿಯಲ್ಲಿ ಯಾವಾಗಲೂ ವಿಚಿತ್ರ ನಡವಳಿಕೆಗಳಾಗಲಿ, ವಿಕಲ್ಪಗಳಾಗಲಿ ಅಥವಾ ಅದು ಪ್ರಕೃತಿ ಸ್ವೇಚ್ಛಾಚಾರವಾಗಿ ತನ್ನ ಮನ ಬಂದಂತೆ
ಸಾಧ್ಯನೇ ಇಲ್ಲ. ಇದು ಪ್ರಕೃತಿಯ ಏಕಪ್ರಕಾರ ನಿಯಮ ಎಂದರೆ ಪ್ರಕೃತಿಯಲ್ಲಿ ನಾವು ಏಕತಾನತೆಯನ್ನ ಅಥವಾ ನಿಸರ್ಗದಲ್ಲಿ ಒಂದು ಕ್ರಮಬದ್ಧತೆಯನ್ನ, ಸುಸಂಬದ್ಧತೆಯನ್ನ, ಸಾಂಗತ್ಯವನ್ನ, ಒಂದು ಪ್ರತಿಯೊಂದು ಘಟನೆಗೆ ಒಂದು ಕಾರಣ ಇರುವುದನ್ನು ನಾವು ಕಾಣ್ತೇವೆ ಹೊರತು ಇಲ್ಲಿ ಪ್ರಕೃತಿಯ ಇರುವುದನ್ನೇ ನಾವು ಅದರ ಪ್ರಕೃತಿಯಲ್ಲಿ ಕ್ರಮಬದ್ಧತೆ, ಸುಸಂಬದ್ಧತೆ, ಸಾಂಗತ್ಯ, ಹೊಂದಾಣಿಕೆ ಇರುವುದನ್ನು ಪ್ರಕೃತಿಯ ಏಕಪ್ರಕಾರ ನಿಯಮ ಅಂತೀವಿ. ಈಗ ಉದಾಹರಣೆ ಹೇಳೋದಾದರೆ, ಭೂತ ವರ್ತಮಾನ ಕಾಲದಲ್ಲಿ ನೀರು ನಮ್ಮ ಬಾಯಾರಿಕೆಯನ್ನು ಹೋಗಲಾಡಿಸಿದರೆ, ನಮ್ಮ ದಾಹವನ್ನು ಇಂಗಿಸಿದರೆ, ಅದು ಮುಂದೆ ಭವಿಷ್ಯದಲ್ಲೂ ಸಹ ನಾವು ನೀರು ಕುಡಿದಾಗ ನಮ್ಮ ಬಾಯಾರಿಕೆ ಹೋಗುತ್ತೆ. ಹಾಗೆ ಬೆಂಕಿ ತನ್ನ ಕೈ ಬೆರಳನ್ನು ಸುಟ್ಟಿದ್ರೆ ಅದು ಇಂದು ಸುಡುತ್ತೆ ಮತ್ತು ನಾಳೆನೂ ಸುಡುತ್ತೆ. ಹಿಂದೆ ಎಂದಾದರೂ ಕೈ ಬೆರಳನ್ನು ಬೆಂಕಿ ಸುಡುತ್ತದೆ, ನೀರು ಕುಡಿದಾಗ ನಮಗೆ ಬಾಯಾರಿಕೆ ಹೋಗುತ್ತದೆ ಎನ್ನುವುದು ಒಂದು ಸಾಮಾನ್ಯ ನಿಯಮ. ಇದು ಪ್ರಕೃತಿಯ ಏಕಪ್ರಕಾರ ನಿಯಮ. ಅಥವಾ ಸೂರ್ಯೋದಯ ಸೂರ್ಯಾಸ್ತ ಯಾವತ್ತೇ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ನಾ ಹೇಳಿದಲ್ಲ, ಭೂಮಿ ತನ್ನ ಅಕ್ಷದ ಮೇಲೆ ಸೌರವ್ಯೂಹದಲ್ಲಿ ನಿರ್ದಿಷ್ಟವಾದ ವೇಳೆಯಲ್ಲಿ ನಿರ್ದಿಷ್ಟವಾದ ಜಾಗದಲ್ಲಿ ಅದು ತನ್ನ ಸುತ್ತುವಿಕೆಯನ್ನು ಬಿಟ್ಟೇ ಇದು ನಿಸರ್ಗದ ಏಕಪ್ರಕಾರ ನಿಯಮ. ಎಂದೂ ಸಹ ಅದು ತನ್ನ ಏಕಸೂತ್ರತೆಯನ್ನು ಕಳೆದುಕೊಂಡಿಲ್ಲ. ಹೌದಾ? ಹೀಗೆ ಈ ಪ್ರಕೃತಿಯಲ್ಲಿನ ಈ ಬೆಂಕಿ ಸುಡುತ್ತದೆ, ಗಾಳಿ ಬೀಸುತ್ತದೆ, ಅಥವಾ ನೀರು ಕುಡಿದಾಗ ಬಾಯಕ್ಕೆ ಹೋಗುತ್ತದೆ ಎನ್ನುವುದು ಒಂದು ಸಾಮಾನ್ಯ ನಿಯಮ ಅಂತ ಹೇಳಿದ್ರು. ಈ ನಿಸರ್ಗದ ಕ್ರಮಗಳಲ್ಲಿ ಸುಸಂಬದ್ಧತೆ, ಸಾಂಗತ್ಯ ಕಂಡುಬರುವುದೇ ವಿನ ಸುಸಂಬದ್ಧತೆ ಅಂದರೆ ಹೊಂದಾಣಿಕೆಯನ್ನ, ಸಾಂಗತ್ಯವನ್ನ ನಾವು ಕಾಣ್ತೀವಿ ವಿನಃ ಅಲ್ಲಿ ವಿಲಕ್ಷಣ ಅಥವಾ ವಿಚಿತ್ರ ನಡವಳಿಕೆ ಎಂಬುದು ಇಲ್ಲವೇ ಇಲ್ಲ. ಪ್ರಕೃತಿಯಲ್ಲಿ ಇಲ್ಲವೇ ಇಲ್ಲ. ಕಾರಣರಾಹಿತ್ಯ ಅಥವಾ ಆಕಸ್ಮಿಕತೆ ಮುಂತಾದ ಲಕ್ಷಣಗಳು ಕಂಡುಬರುವುದಿಲ್ಲ. ನಿಸರ್ಗವು ಪ್ರಮುಖವಾಗಿ 5 ಅಂಶಗಳನ್ನು ಆಧರಿಸಿದೆ. ಪ್ರಕೃತಿಯ ನಿಸರ್ಗದ ಏಕಪ್ರಕಾರ ನಿಯಮಗಳಲ್ಲಿ ಮುಖ್ಯವಾಗಿ 5 ವಿಷಯಗಳಿವೆ. ಮೊದಲನೇದೇನಪ್ಪ ಅಂದರೆ, ನಿಸರ್ಗವು ತನ್ನಷ್ಟಕ್ಕೆ ತಾನೇ ಪುನರಾವರ್ತಿಸುತ್ತದೆ. ನಿಸರ್ಗವು ತನ್ನಷ್ಟಕ್ಕೆ ತಾನೇ ಪುನರಾವರ್ತಿಸುತ್ತದೆ. ಪ್ರತಿ ವರ್ಷ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಬರುತ್ತದೆ. ತನ್ನಷ್ಟಕ್ಕೆ ತಾನೇ ನಿಸರ್ಗ ಪುನರಾವರ್ತನೆ ಆಗುತ್ತೆ. ಸೂರ್ಯೋದಯ ಸೂರ್ಯಾಸ್ತ, ಹಗಲು ರಾತ್ರಿಗಳು. ಹೌದಾ? ಇದು ತನ್ನಷ್ಟಕ್ಕೆ ತಾನೇ ಪುನರಾವರ್ತನೆ ಆಗುವುದನ್ನು ನಾವು ನಿಸರ್ಗದಲ್ಲಿ ನೋಡ್ತೇವೆ. ಎರಡನೇದು, ವಿಶ್ವವು ನಿಯಮಗಳಿಂದ ನಿಯಂತ್ರಿಸಲ್ಪಟ್ಟಿದೆ. ನಿಸರ್ಗದಲ್ಲಿ ನಿಯಮಗಳಿವೆ. ಬೆಂಕಿ ಸುಡುತ್ತೆ, ಗಾಳಿ ಬೀಸುತ್ತೆ, ನೀರು ಕುಡಿದ್ರೆ ಬಾಯಕ್ಕೆ ಹೋಗುತ್ತೆ, ಇದು ನಿಯಮ. ಹೌದಾ? ಅಥವಾ ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ, ಹೀಗೆ ಪ್ರಕೃತಿ ನಿಯಮಗಳಿಂದ ಅಂದರೆ ವಿಶ್ವವು ನಿಯಮಗಳಿಂದ ನಿಯಂತ್ರಿಸಲ್ಪಟ್ಟಿದೆ. ನಿಸರ್ಗದ ನಿಯಮಗಳಿಂದ ವಿಶ್ವವು ನಿಯಂತ್ರಿಸಲ್ಪಟ್ಟಿದೆ. ನಿಸರ್ಗಕ್ಕೆ ತನ್ನದೇ ಆದ ನಿಯಮಗಳಿವೆ. ಯಾವುದು ಘಟಿಸುತ್ತದೆಯೋ ಅದು ಮತ್ತೆ ಮತ್ತೆ ಘಟಿಸುತ್ತದೆ, ಪುನರಾವರ್ತನೆಯಾಗುತ್ತದೆ. ಪ್ರಕೃತಿಯಲ್ಲಿ ಅಥವಾ ನಿಸರ್ಗದಲ್ಲಿ ಯಾವುದು ಘಟಿಸುತ್ತದೋ, ಒಂದು ಘಟನೆ ಮತ್ತೆ ಮತ್ತೆ ಪುನರಾವರ್ತನೆ ಆಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಒಂದು ನಿರ್ದಿಷ್ಟ ಕಾರಣವು ನಿರ್ದಿಷ್ಟ ಪರಿಣಾಮವನ್ನು ಬೀರುತ್ತದೆ. ಪ್ರಕೃತಿಯಲ್ಲಿ ಒಂದು ನಿರ್ದಿಷ್ಟ ಕಾರಣ ನಿರ್ದಿಷ್ಟವಾದ ಪರಿಣಾಮವನ್ನು ಬೀರುತ್ತೆ ಎನ್ನುವುದನ್ನು ನಾವು ನೋಡ್ತೇವೆ. ಇದು ನಿಸರ್ಗದ ನಿಯಮದಲ್ಲಿರ್ತಕ್ಕಂಥ ಪ್ರಮುಖವಾದ 5 ಅಂಶಗಳು. ಒಂದು, ನಿಸರ್ಗ ತನ್ನಷ್ಟಕ್ಕೆ ತಾನಿದೆ ಮತ್ತು ವಿಶ್ವವು ಹಲವು ನಿಯಮಗಳಿಂದ ನಿಯಂತ್ರಿಸಲ್ಪಟ್ಟಿದೆ. ನಿಸರ್ಗದ ನಿಯಮಗಳಿಂದ ಇಡೀ ವಿಶ್ವ, ಪ್ರಪಂಚ ನಿಂತಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ನಿಸರ್ಗಕ್ಕೆ ತನ್ನದೇ ಆದ ನಿಯಮಗಳಿವೆ ಮತ್ತು ಅದು ಒಂದು ಘಟನೆ ಘಟಿಸುತ್ತಾ ಬಂದಿದೆ ಅಂದರೆ ಅದು ಮತ್ತೆ ಮತ್ತೆ ಪುನರಾವರ್ತನೆ ಆಗುವುದನ್ನು ನೋಡ್ತೇವೆ. ಪ್ರತಿಯೊಂದು ಘಟನೆಯು ಒಂದು ಅಂದರೆ ನಿರ್ದಿಷ್ಟ ಕಾರಣವು ನಿರ್ದಿಷ್ಟ ಪರಿಣಾಮವನ್ನು ಇಲ್ಲಿ ಉಂಟು ಮಾಡುತ್ತೆ ಎನ್ನುವುದನ್ನು ನಾವು ನೋಡ್ತಾ ಹೋಗ್ತೇವೆ. ನಿಸರ್ಗದ ವರ್ತನೆಯಲ್ಲಿ ಸ್ವೇಚ್ಛಾಚಾರ ಕಾಣುವುದಿಲ್ಲ. ಪ್ರಕೃತಿ ನಾವು ಬೇಕಾದ್ರೆ ಮನೆ ಬಂದಾಗ ವರ್ತಿಸ್ಬೋದು. ಇವತ್ತು ಕಾಲೇಜಿಗೆ ಹೋಗೋದು ಬೇಡಪ್ಪ ಅಂತೇಳಿ ನೀವು ಮನೇಲೆ ಉಳಿಬೋದು. ಆದರೆ ಸೂರ್ಯೋದಯ ಆಗೋದು ಯಾವತ್ತೂ ತಪ್ಪಿಸಲ್ಲ ಸೂರ್ಯ. ಹೌದಾ? ಅಂದರೆ ಇಲ್ಲಿ ಸ್ವೇಚ್ಛಾಚಾರ ಇಲ್ಲ. ಸ್ವೇಚ್ಛಾಚಾರ ಅಂದ್ರೆ ಏನು? ತನ್ನ ಇಷ್ಟ ಬಂದಂಗೆ ವರ್ತಿಸೋದು, ಮನ ಬಂದಂತೆ ವರ್ತಿಸೋದು. ಸ್ವೇಚ್ಛಾಚಾರ ಅರಸನ ಅಂಕೆ
ಸ್ವೇಚ್ಛಾಚಾರ. ಇಲ್ಲಿ ಪ್ರಕೃತಿಯಲ್ಲಿ ಸ್ವೇಚ್ಛಾಚಾರ ಎಂದಿಗೂ ಇಲ್ಲ. ಯಾವತ್ತೂ ಅಲ್ಲಿ ಒಂದು ನಿಯಮ ಇದೆ, ಸುಸಂಬದ್ಧತೆ ಇದೆ, ಸಾಂಗತ್ಯ, ಏಕತಾನತೆ ಇದೆ, ಒಂದು ಏಕಸೂತ್ರತೆ ಇರುವುದನ್ನು ಕಾಣ್ತೇವೆ ಹೊತ್ತು ಪ್ರಕೃತಿ ಸ್ವೇಚ್ಛಾಚಾರವನ್ನು ಯಾವತ್ತೂ ತೋರಿಸುವುದಿಲ್ಲ. ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ನಿರ್ದಿಷ್ಟ ಘಟನೆಗಳು ನಡೆಯುತ್ತವೆ. ಆದರೆ ಕೆಲವರು ಹೇಳ್ಬೋದು, ಮೇಡಮ್ ಪ್ರಕೃತಿಯಲ್ಲಿ ನಿಯಮಗಳಿವೆ, ಒಂದೇ ಥರ ಏಕಪ್ರಕಾರ ನಿಯಮ ಅಂತ ಹೇಳ್ತಿರಲ್ಲ, ಹಾಗಾದರೆ ಕಾರ್ವಿಕ್ ರೀಡ್ ಎನ್ನುವ ಒಬ್ಬ ತಾರ್ಕಿಕ ಕೇಳ್ತಾನೆ, ಪ್ರಕೃತಿಯಲ್ಲಿ ಏಕಪ್ರಕಾರ ನಿಯಮ ಇದೆ ಅಂತ ಹೇಳ್ತಿರಲ್ಲ, ಒಂದು ಏಕತಾ ನಿಯಮ ಇದೆ, ನಿಸರ್ಗದ ಏಕತಾ ನಿಯಮ ಅಂದರೆ ಹಾಗಾದರೆ ಭೂಕಂಪಗಳು ಯಾಕೆ ಸಂಭವಿಸುತ್ತೆ? ಈಗೆಲ್ಲ ಎಲ್ಲ ಕಡೆ ಮಳೆ ಜಾಸ್ತಿ ಆಗಿದೆ, ಪ್ರವಾಹ ಬರ್ತಾ ಇದೆ, ಚಂಡಮಾರುತಗಳು ಬರ್ತಾ ಇದೆ, ಯಾಕೆ? ಇದರಲ್ಲಿ ಪ್ರಕೃತಿಯಲ್ಲಿ ಏಕಪ್ರಕಾರ ನಿಯಮ ಎಲ್ಲಿದೆ? ಭೂಕಂಪಗಳು ಅಥವಾ ಗ್ರಹಣಗಳು ಅಥವಾ ಚಂಡಮಾರುತಗಳು ಸಂಭವಿಸುತ್ತವೆ ಅಥವಾ ಜ್ವಾಲಾಮುಖಿ ಉಂಟಾಗುತ್ತೆ. ಇವು ಪ್ರಕೃತಿಯ ಏಕತಾ ನಿಯಮವನ್ನು ಮೀರಿದ ಘಟನೆಗಳಂತೆ ಕಂಡುಬರುತ್ತವೆ. ಇಲ್ಲಿಯೂ ಸಹ ಕಾರಣವಿಲ್ಲದೆ ಘಟನೆಗಳು ನಡೆಯುತ್ತವೆ ಎಂದಾಗಲಿ ಅಥವಾ ಏಕತೆ ಇಲ್ಲವೆಂದಾಗಲಿ ನಾವು ಹೇಳಲು ಸಾಧ್ಯವಿಲ್ಲ. ಅದಕ್ಕೆ ನಿರ್ದಿಷ್ಟವಾದ ಕಾರಣ ಇರುತ್ತೆ. ಭೂಕಂಪ ಸಂಭವಿಸಲಿಕ್ಕೆ ಒಂದು ಕಾರಣ ಇದೆ, ಜ್ವಾಲಾಮುಖಿ ಉಂಟಾಗಲಿಕ್ಕೂ ಭೂಮಿಯ ಒಳಪದರದಲ್ಲಿ ಆಗ್ತಕ್ಕಂತಹ ಒಂದು ಕಂಪನದಿಂದ ಭೂಕಂಪ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ನಿರ್ದಿಷ್ಟವಾದ ಕಾರಣ ಇದೆ, ಕಾರಣ ಇಲ್ಲದೆ ಯಾವುದೇ ಘಟನೆ ಸಂಭವಿಸುವುದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದೇನಪ್ಪ ಅಂದರೆ ಅದಕ್ಕೆ ಉದಾಹರಣೆ ಹೇಳೋದು, ಇಲ್ಲಿ ಏಕತೆ ಇಲ್ಲ ಎಂದಾಗಲಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೇವಿನ ಬೀಜ ಬೇವಿನ ಮರವನ್ನು, ಮಾವಿನ ಬೀಜ ಮಾವಿನ ಮರವನ್ನು ಕೊಡುತ್ತದೆಯೇ ಹೊರತು ಮೂಲಭೂತ ಲಕ್ಷಣಗಳಲ್ಲಿ ಯಾವಾಗಲೂ ಬದಲಾಗುವುದಿಲ್ಲ. ನಾವು ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಮರವನ್ನು, ಬೇವಿನ ಸಸಿಯನ್ನು ಕಾಣ್ತೇವೆ ಹೊರತು ಅಲ್ಲಿ ಬೇರೆ ಸಸಿಯನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಮೂಲಭೂತ ಲಕ್ಷಣಗಳು ಯಾವಾಗಲೂ ಬದಲಾಗುವುದಿಲ್ಲ. ಆದರೆ ಪ್ರಕೃತಿಯ ಏಕತಾ ನಿಯಮದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ಪ್ರಮುಖ ಅಂಶವಿದೆ. ಅದೇನಪ್ಪ ಅಂದರೆ ಇಲ್ಲಿ ನಿಸರ್ಗದಲ್ಲಿ ಭಿನ್ನತೆಗಳ ನಡುವೆ ಏಕತೆ ಇದೆ, ಭಿನ್ನತೆಗಳ ನಡುವೆ ಏಕತೆ, ವೈವಿಧ್ಯತೆಯೂ ಇದೆ, ಏಕತೆಯೂ ಇದೆ. ಹೌದಾ? ಹಲವಾರು ಹೂಗಳನ್ನು ನಾವು ನೋಡ್ತೀವಿ, ವೈವಿಧ್ಯಮಯವಾದ ಪುಷ್ಪಗಳು ನಮ್ಮ ಕಣ್ಮುಂದೆ ಇದೆ. ವೈವಿಧ್ಯಮಯವಾದಂತಹ ನಿಸರ್ಗದಲ್ಲಿ ನಾವು ಪ್ರಕೃತಿಯಲ್ಲಿ ವೈವಿಧ್ಯತೆಯೂ ಇದೆ, ಏಕತೆಯೂ ಇದೆ. ನಮ್ಮ ಭಾರತದಲ್ಲಿ ವಿವಿಧ ಭಾಷೆಗಳಿದ್ದರೂ ನಾವೆಲ್ಲ ಭಾರತೀಯರು ಹೇಗೋ ಹಾಗೆ ನಿಸರ್ಗದಲ್ಲಿ ಭಿನ್ನತೆಯೂ ಇದೆ, ಏಕತೆ ಸಹ ಇರುವುದನ್ನು ನಾವು ಕಾಣ್ತೇವೆ. ಅದಕ್ಕೆ ಜೆ.ಎಸ್. ಮಿಲ್ ಒಂದು ಕಡೆ ಒಂದು ಮಾತು ಹೇಳ್ತಾನೆ, ಪ್ರಕೃತಿಯ ಏಕತಾ ನಿಯಮದ ಅರ್ಥ ಏನಪ್ಪ ಅಂದರೆ ಈ ವರ್ಷ ನಮಗೆ ಮಳೆಗಾಲದಲ್ಲಿ ಏನು ಮಳೆ ಬಂತೋ ಪ್ರತಿ ವರ್ಷನೂ ಅದೇ ರೀತಿ ಮಳೆ ಬರುತ್ತೆ ಅಂತ ನಾವು ಭವಿಷ್ಯವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿ ವರ್ಷ ಒಂದೇ ರೀತಿ ಮಳೆ ಬರಬೇಕು ಅಂತ ಹೇಳೋದಾದರೆ ಪ್ರತಿದಿನ ನಮಗೆ ಒಂದೇ ರೀತಿ ಕನಸುಗಳು ಬೀಳಬೇಕಾ? ಪ್ರತಿದಿನ ಒಂದೇ ರೀತಿ ಕನಸುಗಳು ಬೀಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗೆ ಪ್ರತಿದಿನ ಹೇಗೆ ಒಂದೇ ರೀತಿ ಕನಸುಗಳು ಬೀಳಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಪ್ರಕೃತಿಯಲ್ಲಿ ಸಹ ಒಂದೇ ಪ್ರತಿ ವರ್ಷ ಒಂದೇ ರೀತಿ ಮಳೆಗಾಲ ಚಳಿಗಾಲ ಬರುತ್ತೆ ಅಂತ ಹೇಳಿ, ಮಳೆಗಾಲ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಮುಂದಿನ ವರ್ಷ ಇನ್ನೂ ಹೆಚ್ಚು ಮಳೆ ಬರ್ಬೋದು, ಅಥವಾ ಅಂದರೆ ಹವಾಮಾನದಲ್ಲಿ ಹೀಗೆ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಪ್ರಕೃತಿಯಲ್ಲಿ ನಾವು ವೈವಿಧ್ಯತೆಯೂ ಇದೆ, ಆದರೆ ಏಕಸೂತ್ರತೆ ಇರುವುದನ್ನು ನಾವು ಕಾಣ್ತಾ ಹೋಗ್ತೇವೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಈ ಪ್ರಕೃತಿ ನಿಸರ್ಗದ ಏಕಪ್ರಕಾರದ ನಿಯಮ, ನಿಸರ್ಗದಲ್ಲಿ ಭಿನ್ನತೆಗಳ ನಡುವೆ ಏಕತೆ ಇದೆ, ಅಂದರೆ ವೈವಿಧ್ಯತೆಯಲ್ಲಿ ಏಕತೆ ಇದೆ ಎನ್ನುವುದನ್ನು ನಿಸರ್ಗದ ಏಕಪ್ರಕಾರ ನಿಯಮವು ಅನುಗಮನದ ಒಂದು ಗೃಹೀತ ತತ್ವ ಅಥವಾ ರೂಪಾತ್ಮಕ ಆಧಾರವಾಗಿದೆ. ಅನುಗಮನದ ಎಲ್ಲ ಸಾಮಾನ್ಯೀಕರಣಗಳಲ್ಲಿ ಮೂಲಭೂತ ಅಡಿಪಾಯವಾಗಿದೆ ಎಂದು ನಾವು ಹೇಳ್ಬೋದು. ಅದು ಪ್ರಕೃತಿಯ ನಿಸರ್ಗದ ಏಕಪ್ರಕಾರ ನಿಯಮ. ಇಲ್ಲಿ ಪ್ರಕೃತಿ ಎಲ್ಲ ಸ್ಥಿತಿಗಳಲ್ಲಿ ಒಂದು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸುತ್ತದೆ ಎಂಬುದನ್ನು ನಂಬದೇ ಇದ್ದರೆ, ಪ್ರಕೃತಿ ಪ್ರತಿ ಸಂದರ್ಭದಲ್ಲಿ ತನ್ನದೇ ಆದ ರೀತಿಯಲ್ಲಿ ವರ್ತಿಸುತ್ತದೆ, ಒಂದು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸುತ್ತದೆ ಎಂಬುದನ್ನು ನಾವು ನಂಬದೇ ಇದ್ದರೆ ನಮ್ಮ ಜೀವನ ನಡೆಸೋದೇ ಬಹಳ ಕಷ್ಟ ಆಗುತ್ತೆ. ಬೆಂಕಿ ಸುಡುತ್ತೆ, ನೀರು ಕುಡಿದ್ರೆ ಬಾಯಲ್ಲಿ ಹೋಗುತ್ತೆ, ಅಥವಾ
ಅಥವಾ ಗಾಳಿ ಬೀಸುತ್ತೆ, ಗಾಳಿಯಿಂದ ನಮ್ಮ ಜೀವಶಕ್ತಿ ಪ್ರಾಣಶಕ್ತಿ ಹೆಚ್ಚಾಗುತ್ತೆ. ನಮ್ಮ ಉಸಿರಾಟಕ್ಕೆ ಗಾಳಿ ಬಹಳ ಮುಖ್ಯ. ಅದನ್ನು ನಾವು ಗಾಳಿಯನ್ನ ಪ್ರಾಣ, ಈ ಪ್ರಾಣ ಶಕ್ತಿ ನಮಗೆ ಗಾಳಿಯಲ್ಲಿದೆ ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ಇದು ಈ ನಂಬಿಕೆಯಿಂದಲೇ ನಾವು ಬದುಕ್ತೇವೆ. ನಿಸರ್ಗದ ಏಕಪ್ರಕಾರತೆಯಲ್ಲಿ ನಂಬಿಕೆಯಿಂದ ನಾವು ಜೀವನವನ್ನು ಸುಲಭವಾಗಿ ಅರ್ಥಪೂರ್ಣವಾಗಿ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದನ್ನು ನಂಬದೇ ಇದ್ದರೆ ನಾವು ಅವಲೋಕಿಸಿದ ಸಂಗತಿಗಳಿಂದ ಅವಲೋಕಿಸದ ಸಂಗತಿಗಳ ಬಗೆಗೆ ನಮ್ಮ ಆಲೋಚನೆ ಹೋಗುತ್ತೆ. ವಿಗಮನದಲ್ಲಿ ನಾವು ಅವಲೋಕಿಸಲ್ಪಟ್ಟ ಸಂಗತಿಯಿಂದ ಅವಲೋಕಿಸಲ್ಪಡದ ಸಂಗತಿಯ ಕಡೆಗೆ ಹೋಗುವ ಈ ಅನುಗಮನದ ಒಂದು ಕ್ರಮ ನಮ್ಮ ಆಲೋಚನೆಯಿದೆ. ಈ ನಿಸರ್ಗದ ಏಕಪ್ರಕಾರತೆಯ ಮೇಲೆ ಒಂದು ವಿಶ್ವಾಸನೀಯ ಒಂದು ಭರವಸೆಯನ್ನು ನಾವು ಇಡದೇ ಇದ್ದರೆ ನಾವು ವಿಗಮನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಸರ್ಗದ ಏಕಪ್ರಕಾರತೆಯೇ ಒಂದು ವಿಶ್ವಾಸನೀಯ ಭರವಸೆಯಾಗಿದ್ದು ಅದುವೇ ಅಂತಿಮ ಸತ್ಯವಾಗಿದೆ ಎಂದು JS ಮಿಲ್ ಹೇಳಿದ್ದಾರೆ. ಈ ನಿಸರ್ಗದ ಏಕತಾ ನಿಯಮದಲ್ಲಿನ ನಂಬಿಕೆ ಅತ್ಯಂತ ಬಹಳ ಮುಖ್ಯವಾದದ್ದು. ಈ ನಂಬಿಕೆಯನ್ನೇ ನಾವು ವಿಗಮನದ ಆಧಾರ, ರೂಪಾತ್ಮಕ ಆಧಾರಗಳಲ್ಲಿ ಇದು ಪ್ರಮುಖವಾದದ್ದು. ಪ್ರಕೃತಿಯಲ್ಲಿನ ನಂಬಿಕೆ ಇಲ್ಲದಿದ್ದರೆ ನಮ್ಮ ಜೀವನ ಸಾಗಿಸೋದು ಕಷ್ಟ ಆಗುತ್ತೆ. ಮತ್ತು ವಿಗಮನದ ಒಂದು ಸಾಮಾನ್ಯೀಕರಣ, ವಿಗಮನದಲ್ಲಿ ಏನು ಮಾಡುತ್ತೆ, ಉದಾಹರಣೆಗೆ ವಿಗಮನ ಹೇಳಬೇಕು ಅಂದರೆ ಬೆಳ್ಳಿಯನ್ನು ಕಾಯಿಸಿದಾಗ ಕರಗುತ್ತದೆ, ತಾಮ್ರವನ್ನು ಕಾಯಿಸಿದಾಗ ಕರಗುತ್ತದೆ, ಕಬ್ಬಿಣವನ್ನು ಕಾಯಿಸಿದಾಗ ಕರಗುತ್ತದೆ. ಹೀಗೆ ಹಲವಾರು ಲೋಹಗಳು ಬೆಂಕಿಯಲ್ಲಿ ಕಾಯಿಸಿದಾಗ ಕರಗುವುದನ್ನು ನೋಡಿ ದೇರ್ಫೋರ್ ಎಲ್ಲ ಲೋಹಗಳು ಕಾಯಿಸಿದಾಗ ಕರಗುತ್ತವೆ. ನಾವು ಎಲ್ಲ ಲೋಹಗಳನ್ನು ಕಾಯಿಸಿ ಹೋಗಲ್ಲ, ಆದರೆ ನಮ್ಮ ಅನುಭವಕ್ಕೆ ಬಂದ ಲೋಹಗಳ ಆಧಾರದಿಂದ ಎಲ್ಲ ಲೋಹಗಳು ಕಾಯಿಸಿದಾಗ ಕರಗುತ್ತವೆ ಅಂತ ಹೇಳಲಿಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಪ್ರಕೃತಿಯ ನಿಯಮ, ನಿಸರ್ಗದ ಏಕಪ್ರಕಾರ ನಿಯಮ. ಈ ಏಕತಾ ನಿಯಮದಿಂದ ನಾವು ವಿಗಮನದ ಸಾಮಾನ್ಯ ಸತ್ವವನ್ನು ಅಥವಾ ತತ್ವವನ್ನು ನಾವು ಯೂನಿಫಾರ್ಮಿಟಿ ಆಫ್ ನೇಚರ್ ಮೂಲಕ ಯೂನಿವರ್ಸಲ್ ಪ್ರಪೋಸಿಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವಿಗಮನಕ್ಕೆ ಅತ್ಯಂತ ಆಧಾರವಾದದ್ದು ನಿಸರ್ಗದ ಏಕತಾ ನಿಯಮ ಅಥವಾ ಪ್ರಕೃತಿಯ ಏಕತಾ ನಿಯಮ. ನಿಸರ್ಗದ ಇಲ್ಲಿ ಏಕತಾ ನಿಯಮ ಅನ್ನುವುದು ವಿಗಮನದ ಗೃಹೀತ ತತ್ವಗಳಲ್ಲಿ ಪ್ರಮುಖವಾದದ್ದು ಅಂತ ಹೇಳಿ. ಈ ನಿಸರ್ಗದ ಏಕಪ್ರಕಾರತೆಯಲ್ಲಿ ಪ್ರಭೇದಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಬೇರೆ ಬೇರೆ ರೀತಿಯ ಪ್ರಭೇದಗಳನ್ನು ಕಾಣ್ತಾ ಹೋಗ್ತೇವೆ. ಆ ಪ್ರಭೇದಗಳು ಯಾವುದಪ್ಪ ಅಂದರೆ ಅನುಕ್ರಮ ಏಕಪ್ರಕಾರತೆ, ಸಾಹಚರ್ಯ ಏಕಪ್ರಕಾರತೆ ಮತ್ತು ಸಮಾನ ಅಥವಾ ಅಸಮಾನ ಏಕಪ್ರಕಾರತೆ. ಈ ನಿಸರ್ಗದ ಏಕಪ್ರಕಾರದಲ್ಲಿ 3 ಪ್ರಭೇದಗಳನ್ನು ಕಾಣ್ತೇವೆ. ಆ ಪ್ರಭೇದಗಳು ಯಾವುದಪ್ಪ ಅಂದರೆ ಅನುಕ್ರಮ ಏಕಪ್ರಕಾರತೆ, ಸಾಹಚರ್ಯ ಏಕಪ್ರಕಾರತೆ ಮತ್ತು ಸಮಾನ ಅಥವಾ ಅಸಮಾನ ಏಕಪ್ರಕಾರ. ಏನು ಅನುಕ್ರಮ ಏಕಪ್ರಕಾರ? ಮೊದಲನೇದು ಅನುಕ್ರಮ ಏಕಪ್ರಕಾರತೆ ಎಂದರೆ ಒಂದು ಸಲ ನಿಜವಾದದ್ದು ಯಾವತ್ತಿಗೂ ನಿಜವೇ ಆಗಿರುತ್ತದೆ. ಒಂದು ತೆರನಾದ ಕಾರಣವು ಒಂದೇ ತೆರನಾದ ಪರಿಣಾಮವನ್ನು ಉಂಟು ಮಾಡುತ್ತದೆ. ಒಂದು ಸಲ ನಿಜವಾದದ್ದು ಅದು ಯಾವತ್ತಿಗೂ ನಿಜನೇ ಆಗಿರುತ್ತೆ. ಅಥವಾ ಒಂದೇ ಪರಿಣಾಮ, ಒಂದು ಕಾರಣವು ಒಂದೇ ರೀತಿಯ ಕಾರ್ಯವನ್ನು ಉಂಟು ಮಾಡುತ್ತೆ. ಒಂದು ಸಲ ನಿಜವಾದ ಒಂದು ಘಟನೆ ಅದು ಯಾವಾಗಲೂ ಒಂದೇ ಕಾರಣ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನುವುದನ್ನು ನಾವು ಅನುಕ್ರಮ ಏಕಪ್ರಕಾರತೆ ಅಂತ ಕರಿತೇವೆ. ಉದಾಹರಣೆಗೆ ಜಲಜನಕ ಮತ್ತು ಆಮ್ಲಜನಕಗಳು ಸೇರಿ ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ನೀರನ್ನು ಉತ್ಪಾದಿಸಿದರೆ ಅವುಗಳು ಅಂದರೆ ಆಮ್ಲಜನಕ ಮತ್ತು ಜಲಜನಕ ಸೇರಿದಾಗ ಯಾವಾಗಲೂ ನೀರು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಅನುಕ್ರಮ ಏಕಪ್ರಕಾರ. ಮತ್ತು ಯಾವಾಗಲೂ ನೀರಿಗೆ ಏನು ಕಾರಣ? ಆಮ್ಲಜನಕ ಮತ್ತು ಜಲಜನಕ.
ಹೌದಾ? ಹಾಗಾಗಿ ಈ ಆಮ್ಲಜನಕ ಮತ್ತು ಜಲಜನಕಗಳು ಸೇರಿ ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ನೀರನ್ನು ಉತ್ಪಾದಿಸಿದರೆ ಅವುಗಳು ಯಾವಾಗಲೂ ನೀರನ್ನು ಬಿಟ್ಟು ಬೇರೆ ಏನನ್ನೂ ಉತ್ಪಾದಿಸಲು ಸಾಧ್ಯವಿಲ್ಲ. ಆಮ್ಲಜನಕ ಜಲಜನಕ ಯಾವಾಗ ಸೇರಿದರೂ ಸಹ ಅಲ್ಲಿ ನೀರು ಉತ್ಪತ್ತಿಯಾಗುತ್ತೆ ಹೊರತು ಬೇರೆ ಯಾವುದೂ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಅನುಕ್ರಮ ಏಕಪ್ರಕಾರತೆ. ಇನ್ನೊಂದು ಸಾಹಚರ್ಯ ಏಕಪ್ರಕಾರ. ಸಾಹಚರ್ಯ ಏಕಪ್ರಕಾರತೆ ಯಾವುದೇ ಒಂದು ಘಟನೆಯಲ್ಲಿ ಒಟ್ಟಾಗಿ ಕಂಡುಬರುವ ಗುಣ ವಿಶೇಷಗಳು ಭವಿಷ್ಯದಲ್ಲಿ ಕೂಡ ಒಟ್ಟಾಗಿದ್ದರೆ ಅದನ್ನು ಸಾಹಚರ್ಯ ಏಕಪ್ರಕಾರತೆ ಎಂದು ಕರೆಯುತ್ತಾರೆ. ಸಾಹಚರ್ಯ ಏಕಪ್ರಕಾರತೆ ಇರುವುದರಿಂದಲೇ ನಾವು ಕೆಲವು ನಿರ್ದಿಷ್ಟ ಗುಣ ವಿಶೇಷಗಳನ್ನು ಒಂದು ವಸ್ತು ಅಥವಾ ಘಟನೆಯಲ್ಲಿ ಕಂಡಾಗ ಅವುಗಳೊಡನೆ ಇರಬೇಕಾದ ಗುಣ ವಿಶೇಷಗಳನ್ನು ಆಲೋಚಿಸಲು ಸಾಧ್ಯವಾಗುತ್ತದೆ. ಯಾವುದೇ ಘಟನೆ, ಯಾವುದೇ ಸಂಗತಿಯಲ್ಲಿ ಒಟ್ಟಾಗಿ ಕಂಡುಬರುವ ಗುಣ ವಿಶೇಷಗಳು ಭವಿಷ್ಯದಲ್ಲಿ ಕೂಡ ಒಟ್ಟಾಗಿದ್ದರೆ, ಯಾವುದೇ ಒಂದು ಘಟನೆಯಲ್ಲಿ ಒಟ್ಟಾಗಿ ಕಂಡುಬರ್ತಕ್ಕಂತಹ ಸನ್ನಿವೇಶಗಳು, ವಿಶೇಷಗಳು ಭವಿಷ್ಯದಲ್ಲಿ ಸಹ ಒಟ್ಟಾಗಿ ಕಂಡು ಬಂದರೆ ಅದನ್ನು ಸಾಹಚರ್ಯ ಏಕಪ್ರಕಾರತೆ ಎಂದು ಕರೆಯುತ್ತಾರೆ. ಈ ರೀತಿಯ ಸಾಹಚರ್ಯ ಏಕಪ್ರಕಾರತೆ ಇರುವುದರಿಂದಲೇ ನಾವು ಕೆಲವು ನಿರ್ದಿಷ್ಟ ಗುಣಲಕ್ಷಣಗಳನ್ನು ಒಂದು ವಸ್ತು ಅಥವಾ ಘಟನೆಯಲ್ಲಿ ಕಂಡಾಗ ಅವುಗಳೊಡನೆ ಇರಬೇಕಾದ ಗುಣ ವಿಶೇಷಗಳನ್ನು ಆಲೋಚಿಸುವುದಕ್ಕೆ ಸಾಧ್ಯ. ಉದಾಹರಣೆಗೆ, ಮೇಲಕ್ಕೆ ಎಸೆದಂತಹ ಸೇಬು ಕೆಳಗೆ ಬೀಳಲು ಕಾರಣ ಏನು? ಗುರುತ್ವಾಕರ್ಷಣ ನಿಯಮ. ಗುರುತ್ವಾಕರ್ಷಣ ನಿಯಮ ಇರೋದ್ರಿಂದಲೇ ನಾವು ಮುಂದೆ ಭವಿಷ್ಯದಲ್ಲೂ ಸಹ ವಸ್ತುಗಳ ಕೆಳಗೆ ಬೀಳಲಿಕ್ಕೆ ಕಾರಣ ಏನಪ್ಪ ಅಂದರೆ ಗುರುತ್ವಾಕರ್ಷಣ ನಿಯಮ ಅಂತ ಹೇಳಲಿಕ್ಕೆ ಸಾಧ್ಯ. ಇದು ಸಾಹಚರ್ಯ ಅಂದರೆ ಆ ಘಟನೆಗಳು, ಸಂಗತಿಗಳು ವರ್ತಮಾನದಲ್ಲಿ ಇರುವಂತೆ ಭವಿಷ್ಯದಲ್ಲಿಯೂ ಸಹ ಸಂಭವಿಸುತ್ತವೆ ಅಂತ ಹೇಳುವುದನ್ನ ಸಾಹಚರ್ಯ ಏಕಪ್ರಕಾರತೆ ಅಂತೀವಿ. ಮೂರನೇದು ಸಮಾನ ಅಥವಾ ಅಸಮಾನ ಏಕಪ್ರಕಾರತೆ. ಇಲ್ಲಿ ಮೂರು ನಿಸರ್ಗದ ಏಕತಾ ನಿಯಮದಲ್ಲಿ ಮೂರು ವಿಧಗಳನ್ನು ನಾವು ನೋಡ್ತೇವೆ. ಅನುಕ್ರಮ ಏಕಪ್ರಕಾರತೆ, ಸಾಹಚರ್ಯ ಏಕಪ್ರಕಾರತೆ ಮತ್ತು ಸಮಾನ ಅಥವಾ ಅಸಮಾನ ಏಕಪ್ರಕಾರತೆ. ಅನುಕ್ರಮ ಏಕಪ್ರಕಾರತೆಯಲ್ಲಿ ಆ ಘಟನೆಗಳು ಹಿಂದೆ ಹೇಗೆ ನಡೆಯುತ್ತೆ ಹಾಗೆ ನಡೆಯುತ್ತೆ, ಎಲ್ಲ ಸಂದರ್ಭದಲ್ಲೂ ಹಾಗೆ ಇರುತ್ತೆ ಅನ್ನೋದಕ್ಕೆ ಆಮ್ಲಜನಕ ಜಲಜನಕ ಸೇರಿ ನೀರು ಉತ್ಪತ್ತಿ ಆಗುತ್ತೆ. ಅದು ಯಾವುದೇ ಸಂದರ್ಭದಲ್ಲೂ ಸಹ ನೀರು ಬಿಟ್ಟು ಬೇರೆ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಹಚರ್ಯ ಏಕಪ್ರಕಾರತೆಯಲ್ಲಿ ಸಹ ನಾವು ಘಟನೆಗಳು ಅಥವಾ ಸಂಗತಿಗಳನ್ನು ಹಲವು ಅಂಶಗಳು ಸೇರಿ ಸಂಭವಿಸುತ್ತೆ ಅನ್ನೋದನ್ನು ನಾವು ನೋಡ್ತೇವೆ, ಆಲೋಚನೆ ಮಾಡ್ತೇವೆ. ಉದಾಹರಣೆಗೆ, ವಸ್ತುಗಳು ಸೇಬು ಮೇಲಿನಿಂದ ಕೆಳಗೆ ಬೀಳಲಿಕ್ಕೆ ಕಾರಣ ಅಂದರೆ ಅಲ್ಲಿ ಗುರುತ್ವಾಕರ್ಷಣ ನಿಯಮ, ಸಾಹಚರ್ಯ ನಿಯಮ ಕಾರಣ ಆಗುತ್ತೆ. ಪ್ರಕೃತಿಯಲ್ಲಿ ಇರುವ ನಿಯಮವೇ ಆ ಘಟನೆ ಸಂಭವಿಸುವುದಕ್ಕೆ ಕಾರಣ ಆಗುತ್ತೆ. ಇನ್ನು ಸಮಾನ ಅಥವಾ ಅಸಮಾನ ಏಕಪ್ರಕಾರತೆ. ಒಂದು ಕಾರಣವು ತಾನು ಉತ್ಪಾದಿಸುವ ಶಕ್ತಿಯಲ್ಲಿ ಏಕಪ್ರಕಾರವಾಗಿ ಇರದಿದ್ದಾಗ ಅದು ವೈಜ್ಞಾನಿಕ ದೃಷ್ಟಿಯಿಂದ ಸರಿ ಎನಿಸಿಕೊಳ್ಳುವುದಿಲ್ಲ. ಸಮಾನ ಸ್ಥಿತಿಗಳು ಸಮಾನ ಪರಿಣಾಮಗಳನ್ನು ಉತ್ಪತ್ತಿ ಮಾಡದಿದ್ದರೆ ಒಂದು ಇನ್ನೊಂದರ ಕಾರಣ ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಸಮಾನ ಅಥವಾ ಅಸಮಾನ ಏಕಪ್ರಕಾರತೆ. ಒಂದು ಕಾರಣವು ತಾನು ಉತ್ಪಾದಿಸುವ ಶಕ್ತಿಯಲ್ಲಿ ಏಕಪ್ರಕಾರವಾಗಿರದಿದ್ದಾಗ ಅದು ವೈಜ್ಞಾನಿಕ ದೃಷ್ಟಿಯಿಂದ ಸರಿ ಎನಿಸಿಕೊಳ್ಳುವುದಿಲ್ಲ. ಇಲ್ಲಿ ಒಂದು ಕಾರಣವು ಶಕ್ತಿಯಲ್ಲಿ, ತಾನು ಉತ್ಪಾದಿಸುವ ಶಕ್ತಿಯಲ್ಲಿ ಏಕಪ್ರಕಾರವಾಗಿ ಇಲ್ಲದಿದ್ದರೆ ಅದನ್ನು ವೈಜ್ಞಾನಿಕ ದೃಷ್ಟಿಯಿಂದ ನಾವು ಸರಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಮಾನ ಸ್ಥಿತಿಗಳು ಸಮಾನ ಪರಿಣಾಮಗಳು ಅಂದರೆ ಯಾವ ಕಾರಣಗಳು ನಿರ್ದಿಷ್ಟವಾದ ಕಾರ್ಯವನ್ನು ಉತ್ಪತ್ತಿ ಮಾಡದಿದ್ದರೆ ಒಂದನ್ನು ಇನ್ನೊಂದರ ಕಾರಣ ಅಂತ
ಏಕತಾ ನಿಯಮದ ವಿಧಗಳಲ್ಲಿ ನೋಡ್ತೀವಿ. ಪ್ರಭೇದಗಳು, ಏಕಪ್ರಕಾರತೆಯ ಪ್ರಭೇದಗಳು ಅಂದರೆ ಅನುಕ್ರಮ ಏಕಪ್ರಕಾರತೆ, ಸಹಚರ ಏಕಪ್ರಕಾರತೆ ಮತ್ತು ಸಮಾನ ಅಥವಾ ಅಸಮಾನ ಏಕಪ್ರಕಾರತೆಗಳು. ಇದನ್ನು ನಾವು ನಿಸರ್ಗದ ಏಕಪ್ರಕಾರತೆಯ ಪ್ರಭೇದಗಳು ಅಂತೇಳಿ ಗಮನಿಸಿದ್ವಿ. ಇನ್ನು ಮುಂದೆ ಈ ನಿಸರ್ಗದ ಏಕಪ್ರಕಾರತೆಯ ನಿಯಮವನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ನಮ್ಮ ಫಿಲಾಸಫಿನಲ್ಲಿ ಅಥವಾ ತರ್ಕದಲ್ಲಿ ನಿಸರ್ಗದ ಏಕಪ್ರಕಾರ ನಿಯಮವನ್ನು ಮತ್ತೆ ಇನ್ನೂ ಸ್ವಲ್ಪ ಪ್ರಬಲವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂದರೆ ಕೆಲವು ಸಿದ್ಧಾಂತಗಳನ್ನು ನಾವು ಗಮನಿಸಬೇಕಾಗುತ್ತೆ. ಆ ಸಿದ್ಧಾಂತಗಳು ಯಾವ್ಯಾವುದು? 3 ಸಿದ್ಧಾಂತಗಳು ಬರುತ್ತೆ. ಆ 3 ಸಿದ್ಧಾಂತಗಳು ಯಾವ್ಯಾವುದಪ್ಪ ಅಂದರೆ ಅಂತಃಪ್ರಜ್ಞೆಯ ಅಥವಾ ಅನುಭವ ಪೂರ್ವ ಜ್ಞಾನ ಸಿದ್ಧಾಂತ. 3 ಸಿದ್ಧಾಂತಗಳು ಮುಖ್ಯವಾಗಿ ಬರುತ್ತೆ. ಮೊದಲನೇದು ಅಂತಃಪ್ರಜ್ಞೆಯ ಅಥವಾ ಅನುಭವ ಪೂರ್ವ ಜ್ಞಾನ ಸಿದ್ಧಾಂತ. ಅದಕ್ಕೆ ಬುದ್ಧಿ ಪ್ರಧಾನವಾದ ಎಪ್ರಯರಿ ಅಂತ ಸಹ ಹೇಳ್ತಾರೆ. ಇಲ್ಲಿ ಬುದ್ಧಿ ಪ್ರಧಾನವಾದ ಎಪ್ರಯರಿ ಥಿಯರಿ ಅಂತ ಹೇಳ್ತಾರೆ. ಇಂಟ್ಯೂಷನಲ್ ಥಿಯರಿ ಆರ್ ಎಪ್ರಯರಿ ಥಿಯರಿ ಅಂತೇಳಿ ಕರೀತಾರೆ. ಮೊದಲನೇದು ಅಂತಃಪ್ರಜ್ಞೆ ಅಥವಾ ಅನುಭವ ಪೂರ್ವ ಸಿದ್ಧಾಂತ. ಎರಡನೇದು ಅನುಭವೋತ್ತರ ಜ್ಞಾನ ಅಥವಾ ಇಂದ್ರಿಯಾನುಭವ ಸಿದ್ಧಾಂತ. ಇಂದ್ರಿಯಾನುಭವ ಸಿದ್ಧಾಂತ ಅಂತ ಹೇಳ್ತಾರೆ. ಅದಕ್ಕೆ ಎಪೋಸ್ಟ್ರಯರಿ ಥಿಯರಿ ಅಥವಾ ಇಂಪಿರಿಕಲ್ ಥಿಯರಿ ಅಂತ ಹೇಳಿ ಸಹ ಕರೀತಾರೆ. ಮೂರನೇದು ಉತ್ಕ್ರಾಂತಿ ಅಥವಾ ವಿಕಾಸವಾದ ಅಂತ ಕರೀತಾರೆ. ಅದನ್ನ ಎವಲ್ಯೂಷನ್ ಥಿಯರಿ ಅಂತೇಳಿ ಸಹ ಕರೀತಾರೆ. ವಿಕಾಸವಾದ ಅಂತೇಳಿ ಈ 3 ಸಿದ್ಧಾಂತಗಳನ್ನ ನೀವಿಲ್ಲಿ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾದದ್ದು. ಮೊದಲನೇದು ಅಂತಃಪ್ರಜ್ಞೆಯ ಅಥವಾ ಅನುಭವ ಪೂರ್ವ ಸಿದ್ಧಾಂತ ಅಂತ ಹೇಳ್ತಾರೆ. ಯಾವುದು? ಅಂತಃಪ್ರಜ್ಞೆ ಅಥವಾ ಅನುಭವ ಪೂರ್ವ ಸಿದ್ಧಾಂತ. ಅನುಭವ ಪೂರ್ವ ಸಿದ್ಧಾಂತ ಈ ಥಿಯರಿ ಅಂದರೆ ಎಪ್ರಿಯರಿ ಥಿಯರಿ ಅಂತ ಹೇಳ್ತಾರೆ. ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ತರ್ಕಶಾಸ್ತ್ರಜ್ಞರು ಕಾರ್ನೆಟ್ ರೀಡ್ ಮತ್ತು ಸರ್ ವಿಲಿಯಂ ಹ್ಯಾಮಿಲ್ಟನ್. ಕಾರ್ನೆಟ್ ರೀಡ್ ಮತ್ತು ಸರ್ ವಿಲಿಯಂ ಹ್ಯಾಮಿಲ್ಟನ್ ಅಂತೇಳಿ ಇವರ ಪ್ರಕಾರ ನಿಸರ್ಗದ ಏಕಪ್ರಕಾರತೆಯ ನಿಯಮದಲ್ಲಿನ ನಂಬಿಕೆಯು ಮಾನವನ ಸಹಜ ಅಂತರ್ಗತ ಕಲ್ಪನೆಯಾಗಿದೆ. ಈ ನಂಬಿಕೆ ಅಂತಕ್ಕಂಥದ್ದು ಮಾನವನಲ್ಲಿ ಸಹಜವಾಗಿ ಬಂದಿರತಕ್ಕಂತಹ ಅಂತರ್ಗತವಾದ ಒಂದು ನಂಬಿಕೆಯಾಗಿದೆ ಅಂತ ಹೇಳ್ತಾರೆ. ಅದನ್ನು ನಾವು ಇನ್ಹೇಟ್ ಥಿಯರಿ ಅಂತ ಹೇಳ್ತಾರೆ ಅಥವಾ ಇನ್ಹೇಟ್ ಥಿಯರಿ, ಇನೇಟ್ ಐಡಿಯಾ ಅಂತ ಹೇಳ್ತಾರೆ. ಒಳ ಹುಟ್ಟಿನ ನಾವು ಹುಟ್ಟಿದಾಗಿಂದ ನಮ್ಮ ಒಳ ಹುಟ್ಟಿನಲ್ಲಿಯೇ ಇರ್ತಕ್ಕಂಥ ಒಂದು ನಿಸರ್ಗದ ಥಿಯರಿ ಇದೆ. ನಿಸರ್ಗದ ಏಕತಾ ನಿಯಮ ಅನ್ನೋದು ಒಳ ಹುಟ್ಟಿನ ನಮ್ಮ ಜೊತೆಯಲ್ಲೇ ಬಂದಿರತಕ್ಕಂಥದ್ದು, ನಮ್ಮ ಹುಟ್ಟಿನ ಜೊತೆಯಲ್ಲೇ ಬಂದಿರತಕ್ಕಂಥದ್ದು. ಅದನ್ನು ಅಂತರ್ಗತ ಕಲ್ಪನೆ ಅಂತ ಹೇಳ್ತಾರೆ. ಇದನ್ನ ಅನುಭವ ಪೂರ್ವ ಸಿದ್ಧಾಂತ ಅಂತ ಹೇಳ್ತಾರೆ. ಅಂತಃಪ್ರಜ್ಞೆ ಅಂತ ಸಹ ಇನ್ನೊಂದು ಪದ ಇದೆ. ಅಂತಃಪ್ರಜ್ಞೆಯ ಅಥವಾ ಅನುಭವ ಪೂರ್ವ ಬುದ್ಧಿ ಪ್ರಧಾನವಾದ ಅಂತ ಸಹ ಹೇಳ್ತಾರೆ. ಮತ್ತೊಂದು ಹೆಸರು ಬುದ್ಧಿ ಇನ್ನೇಟ್ ಐಡಿಯಾಸ್ ಅಥವಾ ನಮಗೆ ಹುಟ್ಟಿನಿಂದಲೇ ಬಂದಿರತಕ್ಕಂಥ ಸಂಗತಿಗಳು ಅಂತ ಹೇಳ್ತಾರೆ. ಈ ನಂಬಿಕೆ ನಿಸರ್ಗದ ಏಕಪ್ರಕಾರ ನಿಯಮದಲ್ಲಿನ ನಂಬಿಕೆಯು ಮಾನವನಲ್ಲಿ ಹುಟ್ಟಿನಿಂದಲೇ ಬೆಳೆದು ಬಂದ ಸಹಜ ಗುಣವಾಗಿದೆ. ಮಾನವ ಮನದಾಳದಲ್ಲಿ ಹುಟ್ಟಿನಿಂದಲೇ ಈ ನಂಬಿಕೆ ಬೆಳೆದು ಬಂದಿರುತ್ತೆ. ಅಂದರೆ ಅನುಭವಕ್ಕಿಂತ ಮೊದಲೇ ಬೆಳೆದು ಬಂದಿರುವ ಸಹಜ ಶಕ್ತಿಯನ್ನು ನಾವು ಅದನ್ನು ನೋಡಿರಲ್ಲ, ಕೇಳಿರಲ್ಲ, ನಮ್ಮ ಇಂದ್ರಿಯಗಳ ಮೂಲಕ ತಿಳ್ಕೊಂಡಿರಲ್ಲ. ಆದರೆ ನಾವು ಹುಟ್ಟಲೇ ನಮ್ಮ ಜೊತೆ ಇರುತ್ತೆ. ಅದನ್ನು ನಾವಿಲ್ಲಿ ಈ ಮಾನವ ಹುಟ್ಟಿನಿಂದಲೇ ಈ ನಂಬಿಕೆ ಬೆಳೆದು ಬಂದಿರುತ್ತದೆ. ಅಂದರೆ ಅನುಭವಕ್ಕಿಂತ ಮೊದಲೇ ಈ ನಂಬಿಕೆ ರೂಪುಗೊಂಡಿರುತ್ತದೆ. ಮಾನವರಲ್ಲಿ ಹುಟ್ಟಿನಿಂದಲೇ ಬೆಳೆದು ಬಂದಿರುವ ಸಹಜ
ಅಂತಹ ಪ್ರಜ್ಞೆ ಅಂತ ಹೇಳಿ ಸಹ ಹೇಳ್ತಾರೆ. ಈ ಅಂತಃ ಪ್ರಜ್ಞೆ ಎಂದು ಹೇಳುತ್ತಾರೆ. ಅಂತಃ ಪ್ರಜ್ಞೆಯ ಸಹಾಯದಿಂದ ನಿಸರ್ಗದ ಏಕಪ್ರಕಾರತೆಯ ನಿಯಮವನ್ನು ನಾವು ತಕ್ಷಣ ಗ್ರಹಿಸುತ್ತೇವೆ ಅಂತ ಹೇಳಿ ಹೇಳ್ತಾರೆ. ಈ ಎಪ್ರಿಯರಿ ಥಿಯರಿ ಪ್ರಕಾರ ಇವರು ಹೇಳೋದೇನಪ್ಪ ಅಂದರೆ, ಈ ಅನುಭವ ಪೂರ್ವ ಸಿದ್ಧಾಂತದ ತರ್ಕಶಾಸ್ತ್ರಜ್ಞರು ಹೇಳೋ ಪ್ರಕಾರ ನಿಸರ್ಗದ ಏಕಪ್ರಕಾರದಲ್ಲಿಯ ನಂಬಿಕೆ ಅಂತಕ್ಕಂಥದ್ದು ನಮಗೆ ಹುಟ್ಟಿನಿಂದಲೇ ಬಂದಿದೆ, ಸಹಜವಾಗಿ ನಮ್ಮ ಅಂತರ್ಗತವಾಗಿ ಇರುತ್ತದು, ಅದು ನಮ್ಮ ಬುದ್ಧಿಯಲ್ಲಿ ಅಡಕವಾಗಿರುತ್ತೆ. ಅದನ್ನು ನಾವು ಈ ಕಲ್ಪನೆ ನಿಸರ್ಗದ ಏಕಪ್ರಕಾರದ ನಿಯಮದಲ್ಲಿನ ನಂಬಿಕೆ ಮಾನವನಲ್ಲಿ ಹುಟ್ಟಿನಿಂದಲೇ ಬೆಳೆದು ಬಂದ ಸಹಜ ಗುಣವಾಗಿದೆ ಅಂತ ಹೇಳ್ತಾರೆ. ನಮ್ಮ ಬುದ್ಧಿಯಲ್ಲಿ ಸಹಜವಾಗಿ ಇರುತ್ತೆ ಎನ್ನುವುದನ್ನು ನಾವು ಈ ಅನುಭವ ಪೂರ್ವ ಸಿದ್ಧಾಂತ ಅಥವಾ ಈ ಅಂತಃಪ್ರಜ್ಞೆಯ ಸಿದ್ಧಾಂತದವರು ಹೇಳೋದನ್ನ ನೋಡ್ತೇವೆ. ಇಲ್ಲಿ ಕೆಲವು ವಿಮರ್ಶೆ ಮಾಡೋದಾದ್ರೆ, ಅಂತಃಪ್ರಜ್ಞೆಯ ನಂಬಿಕೆಯು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಇರಲೇಬೇಕು. ಹಾಗಾದ್ರೆ ನಮ್ಮಲ್ಲಿ ಏನಾಗುತ್ತೆ, ಒಬ್ರು ಜಾಣರಿರ್ತಾರೆ, ಒಬ್ರು ದೊಡ್ಡರಿರ್ತಾರೆ, ಒಬ್ರು ಹುಚ್ಚರಿರ್ತಾರೆ, ಹೀಗೆ ಬೇರೆ ಬೇರೆ ರೀತಿಯ ಆಲೋಚನೆ ಮಾಡೋರು ಇರ್ತಾರೆ. ಹಾಗಾದರೆ ಹುಟ್ಟಿನಿಂದಲೇ ಬಂದ ಒಂದು ನಿಯಮ ಆಗಿದ್ದು ಇಲ್ಲಿ ಎಲ್ಲರಲ್ಲಿಯೂ ಒಂದೇ ರೀತಿಯ ಗುಣ ಇರಬೇಕಿತ್ತು. ಆದರೆ ಬೇರೆ ಬೇರೆ ರೀತಿಯ ಸ್ವಭಾವಗಳು, ಬೇರೆ ಬೇರೆ ರೀತಿಯ ಪರಿಣಾಮಗಳು, ಗುಣಗಳು ಹೊಂದಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಹೇಗೆ ಸಾಧ್ಯ ಅಂತ ಹೇಳಿ ಕೇಳ್ತಾರೆ. ಅಂದರೆ ಅನೇಕ ಜನರು ಮೂಢನಂಬಿಕೆಯವರು, ಧಾರ್ಮಿಕ ಮತ್ತು ಪವಾಡಗಳ ಬಗೆಗಿನ ನಂಬಿಕೆಯವರು ಹೆಚ್ಚಾಗಿ ಕಂಡು ಬರ್ತಾರೆ. ಇಂತಹ ನಂಬಿಕೆಗಳು ನಿಸರ್ಗದ ಏಕಪ್ರಕಾರದ ತತ್ವವನ್ನು ನಾವಿಲ್ಲಿ ತತ್ವಕ್ಕೆ ಹೊಂದಿಕೊಳ್ಳುವುದಿಲ್ಲ. ಆದ್ದರಿಂದ ಈ ನಿಯಮ ಸರಿಯಲ್ಲ ಅಂತೇಳಿ JS ಮಿಲ್ ಈ ನಿಯಮವನ್ನು ಅಲ್ಲಗಳೆಯುತ್ತಾರೆ. ಇನ್ನು ಎರಡನೇದು ಅನುಭವೋತ್ತರ ಜ್ಞಾನ ಅಥವಾ ಇಂದ್ರಿಯಾನುಭವ ಸಿದ್ಧಾಂತ ಅಂತ ಹೇಳ್ತಾರೆ. ಇಂದ್ರಿಯಾನುಭವ ಸಿದ್ಧಾಂತ ಅನುಭವದಿಂದ ಬರ್ತಕ್ಕಂಥದ್ದು ಎರಡನೇದು. ಇದು ಮೊದಲನೇದು. ಮೊದಲನೇದು ಅನುಭವ ಪೂರ್ವ ಸಿದ್ಧಾಂತ, ಇದು ಅನುಭವೋತ್ತರ ಸಿದ್ಧಾಂತ ಅಥವಾ ಇಂದ್ರಿಯಾನುಭವ ಸಿದ್ಧಾಂತ ಅಂತ ಹೇಳಿ ನಾವು ಹೇಳ್ತೀವಿ. ಇಂದ್ರಿಯಾನುಭವವಾದಿಗಳು ಯಾರಪ್ಪ ಅಂದರೆ JS ಮಿಲ್, ಬೇನ್ ಮತ್ತು ಡೇವಿಡ್ ಹ್ಯೂಮ್. ಇವರ ಪ್ರಕಾರ ನಿಸರ್ಗದ ಏಕಪ್ರಕಾರತೆಯ ನಿಯಮದಲ್ಲಿನ ನಂಬಿಕೆಯು, ನಮ್ಮ ನಂಬಿಕೆಯು ಇತರ ಎಲ್ಲ ನಂಬಿಕೆಗಳಂತೆ ಅನುಭವವನ್ನು ಆಧರಿಸಿದೆ. ನಮ್ಮ ಅನುಭವ, ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ಲಭಿಸುತ್ತೆ. ನಿಸರ್ಗದ ಏಕಪ್ರಕಾರ ನಿಯಮದಲ್ಲಿನ ನಂಬಿಕೆ ಇಲ್ಲಿ ನಮ್ಮ ಅನುಭವವನ್ನು ಆಧರಿಸಿದೆ. ಈ ನಂಬಿಕೆಯು ಅನುಭವದ ಆಧಾರದ ಮೇಲೆ ರೂಪುಗೊಂಡಿದೆ. ಅನುಭವದಿಂದಲೇ ಇಲ್ಲಿ ನಾವು ಪಡೆಯುವ ಅನುಭವದಿಂದಲೇ ಪಡೆಯುವ ಜ್ಞಾನವನ್ನು ಅನುಭವೋತ್ತರ ಜ್ಞಾನ ಎಂದು ಕರೆಯುತ್ತಾರೆ. ಅಸ್ತಿತ್ವದಲ್ಲಿ ಇರುವುದೆಲ್ಲವೂ ಇಂದ್ರಿಯಗಳಿಗೆ ಗೋಚರವಾಗಬೇಕು. ಅಸ್ತಿತ್ವದಲ್ಲಿ ಇಂದ್ರಿಯ ಪ್ರಧಾನವಾದಿಗಳು JS ಮಿಲ್, ಡೇವಿಡ್ ಹ್ಯೂಮ್ ಅಥವಾ ಬೇನ್ ಮುಂತಾದವರು ಹೇಳೋದು, ತಾರ್ಕಿಕರು ಹೇಳೋದೇನಪ್ಪ ಅಂದರೆ, ನಮ್ಮ ಇಂದ್ರಿಯಗಳ ಮೂಲಕನೇ ನಾವು ನಿಸರ್ಗವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ನಿಸರ್ಗವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇಲ್ಲಿ ಅನುಭವದಿಂದಲೇ ಪಡೆಯುವ ಜ್ಞಾನವನ್ನು ಅನುಭವೋತ್ತರ ಜ್ಞಾನ ಅಂತ ಕರೀತಾರೆ. ಅಂದರೆ ಇಲ್ಲಿ ಈ ನಮ್ಮ ನಂಬಿಕೆ ಇತರ ಎಲ್ಲ ನಂಬಿಕೆಗಳಂತೆ ಅನುಭವವನ್ನು ಆಧರಿಸಿದೆ. ಈ ನಂಬಿಕೆ ಅನುಭವದ ಆಧಾರದ ಮೇಲೆ ರೂಪಗೊಂಡಿದೆ. ಯಾವ ಅನುಭವ? ಇಂದ್ರಿಯಾನುಭವ. ಇಂದ್ರಿಯದ ಮೂಲಕ ನಾವು ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಇದನ್ನ ಎಪೋಸ್ಟ್ರೇರಿ ಥಿಯರಿ ಅಂತ ಹೇಳ್ತಾರೆ. ಎಪೋಸ್ಟ್ರೇರಿ ಥಿಯರಿ ಅಥವಾ ಎಂಪಿರಿಕಲ್ ಥಿಯರಿ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ನಾವು ಮೊದಲನೇ ಥಿಯರಿ ಕಲಿತಿದ್ಯಾವುದು, ಅದನ್ನ ಅನುಭವದಿಂದ ಬರಲಾದ ಅನುಭವಕ್ಕಿಂತ ಮೊದಲೇ ಇನೇಟ್ ಐಡಿಯಾಸ್, ಹುಟ್ಟಿನಿಂದಲೇ ಬಂದಿರತಕ್ಕಂಥ ಜ್ಞಾನ ಎಪ್ರಿಯರಿ ಅಂತ ಹೇಳ್ತಾರೆ. ಅಪ್ರಿಯರಿ ಥಿಯರಿ ಅಂತ ಹೇಳ್ತಾರೆ. ಇದು ಎಪೋಸ್ಟ್ರೇರಿ ಅಂದರೆ ಇಂದ್ರಿಯಾನುಭವಗಳ ಮೂಲಕ ಬಂದಂಥ ಜ್ಞಾನವನ್ನು ನಾವಿಲ್ಲಿ ಅನುಭವೋತ್ತರ ಜ್ಞಾನ ಅಥವಾ ಇಂದ್ರಿಯಾನುಭವ ಸಿದ್ಧಾಂತ ಅಂತ ಕರೀತೇವೆ.
ಇದೆಲ್ಲವೂ ಇಂದ್ರಿಯಗಳಿಗೆ ಗೋಚರವಾಗಬೇಕು. ಇಂದ್ರಿಯಗಳಿಗೆ ನಿಲುಕದ ಜ್ಞಾನವನ್ನು ನಾವು ಜ್ಞಾನ ಎಂದು ಹೇಳಲು ಕರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ದಾರೆ. ಆದ್ದರಿಂದ ಇದನ್ನು ಇಂದ್ರಿಯಾನುಭವವಾದ ಎಂದು ಕರೆಯುತ್ತಾರೆ. ಇಂದ್ರಿಯಾನುಭವವಾದಿಗಳ ಈ ನಂಬಿಕೆ, ಇಂದ್ರಿಯಾನುಭವವಾದಿಗಳು ಈ ನಂಬಿಕೆಯು ಹುಟ್ಟಿನಿಂದ ಮೈಗೂಡಿ ಬಂದದ್ದಲ್ಲ ಅಂತ ಒತ್ತಿ ಹೇಳ್ತಾರೆ. ಏನು ಇದು ಹುಟ್ಟಿನಿಂದ ಬಂದದ್ದಲ್ಲ, ಬೆಳೀತಾ ಬೆಳೀತಾ ನಮ್ಮ ಅನುಭವದಿಂದ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ಬರುತ್ತೆ ಹೊರತು ಇದು ಹುಟ್ಟಿನಿಂದ ಬಂದ ಜ್ಞಾನ ಅಲ್ಲ ಅಂತ ಹೇಳ್ತಾರೆ. ಮೊದಲನೇದೇನು ಬುದ್ಧಿ ಪ್ರಧಾನವಾದ ಅಂತ ಹೇಳ್ತೀವಿ, ಅದನ್ನ ಅಂತಃಪ್ರಜ್ಞೆಯವಾದ, ಅದು ನಮ್ಮ ಹುಟ್ಟಿನಿಂದಲೇ ಬಂದಿರುತ್ತೆ, ನಿಸರ್ಗದ ಮೇಲಿನ ನನ್ನ ನಂಬಿಕೆ. ಎರಡನೇದು ಇಂದ್ರಿಯಾನುಭವದ ಮೂಲಕ ಪಡೆಯೋದಕ್ಕೆ ಸಾಧ್ಯ, ಇಲ್ಲದೇ ಇಲ್ಲ. ಮೂರನೇದು ಯಾವುದಪ್ಪ ಅಂದರೆ ಉತ್ಕ್ರಾಂತಿ ಅಥವಾ ವಿಕಾಸವಾದ, ಎವಲ್ಯೂಷನ್ ಥಿಯರಿ ಅಂತೇಳಿ ಕರೀತಾರೆ. ಈ ಉತ್ಕ್ರಾಂತಿ ಅಥವಾ ವಿಕಾಸವಾದವು ಇಂದ್ರಿಯಾನುಭವ ಸಿದ್ಧಾಂತದ ಸುಧಾರಿತ ಸಿದ್ಧಾಂತ, ಅದನ್ನು ಮುಂದುವರಿದ ಭಾಗ ಅಂತೇಳಿ ಹೇಳಬಹುದು. ಸುಧಾರಿತ ಸಿದ್ಧಾಂತವಾಗಿದೆ. ಈ ಸಿದ್ಧಾಂತದ ಪ್ರಕಾರ ನಿಸರ್ಗದ ಏಕಪ್ರಕಾರತೆಯ ನಿಯಮದಲ್ಲಿನ ನಂಬಿಕೆಯು ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ಸಾಗಿಸಲ್ಪಡುತ್ತದೆ. ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಅದು ಸಾಗಿಸಲ್ಪಡುತ್ತದೆ. ಈ ನಂಬಿಕೆಯನ್ನು ನಾವು ನಮ್ಮ ಪೂರ್ವಜರಿಂದ ಪಡೆದರೆ ಅವರು ತಮ್ಮ ಪೂರ್ವಜರಿಂದ ಬಳುವಳಿಯಾಗಿ ಪಡೆದಿರುತ್ತಾರೆ. ನಾವು ನಮ್ಮ ತಂದೆ ತಾಯಿಯಿಂದ ಕಲಿತಿದ್ರೆ ನಿಸರ್ಗದ ನಿಯಮಗಳ ನಂಬಿಕೆಯನ್ನ ನಮ್ಮ ತಂದೆ ತಾಯಿಗಳು ಅವರ ತಂದೆ ತಾಯಿಗಳಿಂದ ಕಲಿತಿರ್ತಾರೆ. ಹೀಗೆ ಈ ಒಬ್ಬರಿಂದ ಒಬ್ಬರಿಗೆ ಇಲ್ಲಿ ಈ ನಂಬಿಕೆ ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಾಗಿಸಲ್ಪಡುವುದನ್ನು ನಾವು ವಿಕಾಸವಾದ ಉತ್ಕ್ರಾಂತಿವಾದದಲ್ಲಿ ಕಾಣ್ತಾ ಹೋಗ್ತೇವೆ. ಹೀಗೆ ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ಹೀಗೆ ತಲೆಮಾರುಗಳಿಂದ ಸಾಗಿಸಲ್ಪಡುವ ಅನುಭವಗಳ ಸಂಚಯವಾಗುತ್ತಾ ಬಂದು ಹಾಗೆಯೇ ಸಂಚಯಿತವಾಗುತ್ತಾ ಹೋಗುತ್ತದೆ. ಸಂಚಯಿತ ಒಂದು ಸಾಗ್ತಾ ಅದನ್ನು ನಾವು ಒಪ್ಪಿಕೊಂಡು ಬದುಕ್ತಾ ಹೋಗ್ತೇವೆ ಅಂತೇಳಿ. ಈ ತಂದೆಯ ಉದಾಹರಣೆಗೆ ತಂದೆಯ ಹವ್ಯಾಸವು ಮಗನ ಸ್ವಭಾವ ಅಥವಾ ಮಗನಲ್ಲಿ ಯಾವುದೋ ಒಂದು ಗುಣ ಇರುವುದನ್ನು ನಾವು ಆ ತಂದೆಯಲ್ಲಿ ಇರುವ ಯಾವುದೋ ಒಂದು ಗುಣ, ನನ್ನ ತಂದೆ ಬಹಳ ಸಾತ್ವಿಕ ಆದರೆ ಆ ಗುಣ ಮಗನಲ್ಲಿಯೂ ಬಂದಿದೆ, ಅಥವಾ ಮಗ ಅಥವಾ ತಂದೆಯಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಗುಣ, ಅದು ಜೀನ್ಸ್ ಅಂತ ಸಹ ನಾವು ಸೈನ್ಸಲ್ಲಿ ಕರಿತೀವಿ. ತಲೆಮಾರಿನಿಂದ ತಲೆಮಾರಿ ತಂದೆಯ ಯಾವುದೋ ಒಂದು ಅಭ್ಯಾಸ ಅಂತಕ್ಕಂಥದ್ದು, ಅವನಲ್ಲಿರುವ ಹವ್ಯಾಸ ಮಗನಲ್ಲಿ ಯಾವುದೋ ಒಂದು ಗುಣ ಅವನ ಸ್ವಭಾವ ಆಗಿ ಅದು ಬೆಳೆದಾಗ ಅವನ ಸ್ವಭಾವವೇ ಆಗಿ ಸ್ವಭಾವ ಲಕ್ಷಣವಾಗಿ ಮಾರ್ಪಡುತ್ತಾ ಬಂದಿರುವುದನ್ನು ನಾವು ನೋಡ್ತೇವೆ. ಇದು ಅಂದರೆ ತಲೆಮಾರಿನಿಂದ ತಲೆಮಾರಿಗೆ ವಂಶ ಪಾರಂಪರ್ಯವಾಗಿ ಇದು ನಡೆದು ಬರುತ್ತೆ ಎನ್ನುವುದು ವಿಕಾಸ, ಅಂದರೆ ನಿಸರ್ಗದ ಮೇಲಿನ ನಂಬಿಕೆ ಅಂತಕ್ಕಂಥದ್ದು, ನಿಸರ್ಗವನ್ನು ನಾವು ಒಪ್ತಕ್ಕಂಥದ್ದು. ಇದು ವಿಕಾಸವಾದದಲ್ಲಿ ಒಂದು ವಂಶದಿಂದ ಅಥವಾ ತಲೆಮಾರಿನಿಂದ ತಲೆಮಾರಿಗೆ ಅದು ಸಂಚಯಿಸುತ್ತಾ ಒಪ್ಪಿಕೊಂಡು ಬದುಕ್ತಾ ಇರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಮೂರು ಸಿದ್ಧಾಂತಗಳು, ಒಂದು ಇಂದ್ರಿಯಾನುಭವ ಸಿದ್ಧಾಂತ ಅಥವಾ ಅಂತಃಪ್ರಜ್ಞೆಯ ಸಿದ್ಧಾಂತ, ಎರಡನೇದು ಇಂದ್ರಿಯಾನುಭವ ಸಿದ್ಧಾಂತ, ಮೊದಲನೇದು ಅನುಭವೋತ್ತರ ಸಿದ್ಧಾಂತ, ಮೂರನೇದು ವಿಕಾಸವಾದ. ಈ ಮೂರನ್ನು ಸಹ ನಾವು ನಿಸರ್ಗದ ಏಕಪ್ರಕಾರ ನಿಯಮವನ್ನು ಅರ್ಥ ಮಾಡಿಕೊಳ್ಳಿಕ್ಕಿರ್ತಕ್ಕಂಥ ಸಿದ್ಧಾಂತಗಳು ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ನಾವು ಉಪಸಂಹಾರ ಮಾಡೋದಾದರೆ ಈ ಪ್ರಕೃತಿಯಲ್ಲಿನ ನಿಸರ್ಗದಲ್ಲಿನ ಈ ನಂಬಿಕೆ ನಿಸರ್ಗದ ಏಕಪ್ರಕಾರತೆಯ ತತ್ವವು ಒಂದು ಮೂಲಭೂತ ತತ್ವವಾಗಿದೆ. ವಿಗಮನ ತತ್ವವು ಸತ್ಯವೆಂದು ಇದನ್ನು ಭಾವಿಸಲೇಬೇಕು, ಒಪ್ಪಲೇಬೇಕಾಗುತ್ತೆ. ಯಾವುದನ್ನ? ನಿಸರ್ಗದ ಏಕಪ್ರಕಾರ ನಿಯಮವನ್ನು, ಈ ತತ್ವವನ್ನು ಅಂದರೆ ಈ ತತ್ವವನ್ನು ನಾವು ಪ್ರೂವ್ ಮಾಡಲಿಕ್ಕಾಗಲ್ಲ, ಸಿದ್ಧಪಡಿಸಲಿಕ್ಕಾಗಲ್ಲ. ಆದರೆ ವಿಗಮನದ ಎಲ್ಲ ಸಾಕ್ಷ್ಯಾಧಾರಗಳ ಮೂಲ ಈ ನಿಸರ್ಗದ ಏಕಪ್ರಕಾರ ನಿಯಮ. ಈಗ ಬೆಂಕಿ ಸುಡುತ್ತೆ ಅಥವಾ ಗಾಳಿ ಬೀಸುತ್ತೆ ಅಥವಾ ಗಾಳಿಯಲ್ಲಿ ಪ್ರಾಣಶಕ್ತಿ ಇದೆ ಅಥವಾ ನೀರು ಕುಡಿದಾಗ ಬಾಯಿ ಹೋಗುತ್ತೆ,
ಬೇವಿನಲ್ಲಿ ಕಹಿ ಇದೆ, ಯಾಕಿದೆ? ಅದು ಇದೆ ಅಷ್ಟೇ. ಅದು ಸ್ವತಃ ಸಿದ್ಧ ನಿಯಮ ಅಂತ ಹೇಳ್ತೇವೆ ಅದನ್ನು ನಾವು. ಅದು ಪ್ರಕೃತಿಯ ನಿಯಮ ಅಂತ ಹೇಳ್ತೀವಿ. ಪ್ರಕೃತಿ ಇರದ ಹಾಗೆ ಅಂತ ಹೇಳ್ತೀವಿ. ಹೀಗೆ ಈ ಪ್ರಕೃತಿಯ ಏಕಪ್ರಕಾರ ನಿಯಮ ಅಂತಕ್ಕಂಥದ್ದು ವಿಗಮನದ ಆಧಾರ ತತ್ವಗಳಲ್ಲಿ ಮೊದಲನೇದು. ನಿಸರ್ಗ ವಿಗಮನ ತರ್ಕ ಪ್ರಕೃತಿಯಲ್ಲಿರುವ ಏಕಪ್ರಕಾರ ನಿಯಮವನ್ನ ನಾವು ಸತ್ಯವಾದದ್ದು ಎಂದು ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಆದರೆ ಯಾಕೆ